ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ PUC ಕನ್ನಡದ ಮೊದಲನೇ ಪದ್ಯಪಾಠ ದುರ್ಯೋಧನ ವಿಲಾಪ ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರ ನೋಡೋಣ. ಸರಳ, ಸುಲಭ ಮತ್ತು ತುಂಬ ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳಿದ್ದಾವೆ. PUC ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಸೋಷಾಲಜಿಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಕೊಡ್ತಾರೆ. ಅವೆಲ್ಲವುಗಳ ಬೆನಿಫಿಟ್ ತಗೊಳ್ರಿ. ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತದೆ. ಓಕೆ, ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರ ಅಂತ ಇನ್ನೊಂದು ಸಾರಿ ಹೇಳ್ತಾ, ಸೊ ಅಭ್ಯಾಸ ಪ್ರಶ್ನೋತ್ತರವನ್ನು ಪ್ರಾರಂಭ ಮಾಡೋಣ. ಮುಖ್ಯ ಪ್ರಶ್ನೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಮೊದಲ ವಾಕ್ಯ ಗಾಂಡಿವಿಯಲ್ತು ಪಿನಾಕು ಪಾನಿಯುಂ ನೆರೆಯನ್ ಅಂತ ಇದೆ. ಸೊ ಆಯ್ಕೆ ಬರೀಬೇಕು. ಮೊದಲಿಗೆ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಚಂಪು ಕಾವ್ಯದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ದ್ರೋಣಾಚಾರ್ಯರ ಹಳೆಬರಹವನ್ನು ಕಂಡ ದುರ್ಯೋಧನನು ಹೇಳುವ ಮಾತಿದು. ವಿವರಣೆ: ದ್ರೋಣರ ಕಳೆಬರವನ್ನು ನೋಡಿ ನೋವಿನಿಂದ ದುರ್ಯೋಧನ ಮರಗುತ್ತಾನೆ. ಅವರ ಬಿಲ್ವಿದ್ಯಾ ಕೌಶಲವನ್ನು ಕೊಂಡಾಡುತ್ತಾನೆ. ಶಿವನು ಎದುರಾದರೂ ಗೆಲ್ಲುವ ಸಾಮರ್ಥ್ಯ ದ್ರೋಣರದು. ಅಂತಹ ದ್ರೋಣರು ಗಾಂಡೀವಿಯಾದ ಅರ್ಜುನನಿಗೆ ಸೋತರೆ ಇದು ದ್ರೋಣರ ಉದಾಸೀನತೆಯಿಂದ ಸಂಭವಿಸಿರುವ ಸಾವು ಎಂದು ಮರುಗುವ ಸಂದರ್ಭವಿದು. ಈ ಪಂಕ್ತಿಯಲ್ಲಿ ದ್ರೋಣರ ಬಗ್ಗೆ ದುರ್ಯೋಧನಿಗಿದ್ದ ಆತ್ಮವಿಶ್ವಾಸ ಪ್ರಕಟವಾಗಿದೆ. ಮುಂದಿನ ಸಾಲು ನಿನ್ನೊರೆಗೆ ದೊರೆಗೆ ಗಂಡರು ಉಮ್ಮೊಳರೆ ಅಂತ ಇದೆ. ಓಕೆ, ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಚಂಪು ಕಾವ್ಯದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಅಭಿಮನ್ಯುವಿನ ಕಳೆಬರದ ಎದುರು ನಿಂತು ದುರ್ಯೋಧನನು ಈ ಮಾತನ್ನು ಹೇಳ್ತಾನೆ. ಸಂದರ್ಭ ವಿವರಣೆ: ಗುರು ದ್ರೋಣರಿಂದ ರಚಿತವಾದ ಚಕ್ರವ್ಯೂಹವನ್ನು ಭೇದಿಸಲು ಬೇರಾರೊಂದು ಸಾಧ್ಯವಿರಲಿಲ್ಲ. ಅಂಥವುದನ್ನು ಭೇದಿಸಿ ಶತ್ರುಗಳನ್ನು ಕೊಂದ ಅಭಿಮನ್ಯು ದುರ್ಯೋಧನನ ಪ್ರಶಂಸೆಗೆ ಪಾತ್ರನಾಗುತ್ತಾನೆ. ಅಭಿಮನ್ಯುವಿನ ಪೌರುಷಕ್ಕೆ ಸರಿಸಾಟಿಯಾದ ವೀರರು ಯಾರಿದ್ದಾರೆ ಎಂದು ದುರ್ಯೋಧನನು ಮುಕ್ತ ಮನಸ್ಸಿನಿಂದ ಹೊಗಳುವ ಸಂದರ್ಭವಾಗಿದೆ. ವಿವರಣೆ: ಸ್ವಾರಸ್ಯ ಗುಣಕ್ಕೆ ಮತ್ಸರ ಪಡೆದ ದುರ್ಯೋಧನನ ಉದಾತ್ತ ವ್ಯಕ್ತಿತ್ವ ಮನೆ ಸೆಳೆಯುತ್ತದೆ. ಮೂರನೇ ವಾಕ್ಯ ನೀ ಕ್ರಮ ವಿಪರ್ಯ ಮಾಡುವುದೇ ಅಂತ ಇದೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಚಂಪು ಕಾವ್ಯದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ದುರ್ಯೋಧನನು ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವದ ಮುಂದೆ ಈ ಮಾತುಗಳನ್ನು ಹೇಳುತ್ತಾನೆ. ವಿವರಣೆ: ರಣಭೂಮಿಯಲ್ಲಿ ಪುತ್ರನ ಕಳೆಬರವನ್ನು ಕಂಡ ಕುರುಪತಿ ಮರುಗುತ್ತಾನೆ. ಲೋಕದ ಪದ್ಧತಿಯಂತೆ ಮಗನಾದವನು ತಂದೆಗೆ ತರ್ಪಣೆ ಬಿಡಬೇಕು. ಆದರೆ ತನ್ನ ಮಗನೇ ಮೊದಲು ಗತಿಸಿದ ಪ್ರಯುಕ್ತ ತಂದೆಯಾದ ತಾನು ತರ್ಪಣೆ ಬಿಡುವಂತಾಯಿತು. ವ್ಯತಿರಿಕ್ತವಾದ ಪರಿಸ್ಥಿತಿಗೆ ಕಾರಣವಾದ ಮಗನ ಸಾವನ್ನು ನೆನೆದು ದುರ್ಯೋಧನ ಮೇಲಿನಂತೆ ದುಃಖಿಸುತ್ತಾನೆ. ಸ್ವಾರಸ್ಯ: ಪುತ್ರಶೋಕ ತಂದೆಗೆ ಮರೆಯಲಾಗದ ನೋವನ್ನು ತಂದೊಡ್ಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ ವಾಕ್ಯ ಜನನಿ ಸ್ತನ್ಯಮ ನುಂಡೆನಾಂ ಬಟಿಕೆ ನಿಮ್ ಅಂತ ಇದೆ. ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಚಂಪು ಕಾವ್ಯದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ದುರ್ಯೋಧನನು ದುಶ್ಯಾಸನ ಶವದೆದುರು ಹೇಳುವ ಮಾತಿದು. ವಿವರಣೆ: ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತಮ್ಮನಾದ ದುಶ್ಯಾಸನನನ್ನು ನೋಡಿದ ದುರ್ಯೋಧನ ಅತಿಯಾಗಿ ದುಃಖಿಸ್ತಾನೆ. ತಮ್ಮನೊಡನೆ ಕಳೆದ ಬದುಕನ್ನು ಸ್ಮರಿಸ್ತಾನೆ. ತಾಯಿಯ ಎದೆಹಾಲನ್ನು ಕುಡಿವಾಗಿನಿಂದ ಅಣ್ಣನಿಗಿಂತ ಮೊದಲು ಎಲ್ಲಿಯೂ ವಿನಯ ಮೀರಿದವನಲ್ಲ. ದುಶ್ಯಾಸನ ಆದರೆ ಮರಣದಲ್ಲಿ ಮುಂಚೆ ಹೋದ ತಮ್ಮನು ವಿನಯವನ್ನು ಮೀರಿದ ಎಂಬ ದುರ್ಯೋಧನನ ಭಾತೃಪ್ರೇಮ ಮನಮಿಡಿಯುವಂತಿದೆ. ಐದನೇ ವಾಕ್ಯ ಈಗಲ್ ನೀನು ಮಗಲೆತ್ತ ಹೋದೆ ಯಂಗಾಧಿಪತಿ ಅಂತ ಇದೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಚಂಪು ಕಾವ್ಯದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಈ ಮಾತನ್ನು ಕರ್ಣನ ಕಳೆಬರದೆದುರು ನಿಂತು ದುರ್ಯೋಧನನು ಹೇಳ್ತಾನೆ. ವಿವರಣೆ: ಕರ್ಣನ ಶವದೆದುರು ನಿಂತ ದುರ್ಯೋಧನನು ಅತೀವವಾಗಿ ದುಃಖಿಸ್ತಾನೆ. ನಾನು ದುಶ್ಯಾಸನ ಹಾಗೂ ಕರ್ಣ ಮೂವರೂ ಪ್ರಾಣ ಪ್ರಿಯರಾಗಿದ್ದೆವು. ದುಶ್ಯಾಸನು ಗತಿಸಿದ ಬಳಿಕ ಇಬ್ಬರೇ ಉಳಿದಿದ್ದೆವು. ನಂತರ ಕರ್ಣನೂ ತೀರಿದ ಬಳಿಕ ಒಂಟಿಯಾದ ದುರ್ಯೋಧನನ ಸ್ನೇಹ ವಿರಹ ವೇದನೆಯ ಸಂದರ್ಭವಿದು. ಮುಂದಿನ ವಾಕ್ಯ ಆನರೆವೆಂ ಪೃತೆಯರಿ ವಳ್ ಅಂತ ಇದೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಚಂಪು ಕಾವ್ಯದಿಂದ ಆಯ್ದ ದುರ್ಯೋಧನ ವಿಲಾಪ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಕರ್ಣನ ಕಳೆಬರದ ಎದುರು ಅವನ ಜನ್ಮ ರಹಸ್ಯವನ್ನು ಕುರಿತು ದುರ್ಯೋಧನ ಹೇಳುವ ಮಾತಿದು. ವಿವರಣೆ:
ಕರ್ಣನು ಯಾರ ಮಗನೆಂದು ದುರ್ಯೋಧನ ನೆನೆಯುತ್ತಾ, ನನಗೆ ಕೃಷ್ಣನಿಗೆ, ಕುಂತಿಗೆ, ಸೂರ್ಯನಿಗೆ ಹಾಗೂ ಸಹದೇವನಿಗೆ ತಿಳಿದಿತ್ತು. ಈ ರಹಸ್ಯ ಉಳಿದಾರಿಗೂ ತಿಳಿದಿರಲಿಲ್ಲ ಎಂದು ಪಶ್ಚಾತ್ತಾಪವಿಡುವ ಸಂದರ್ಭವಿದಾಗಿದೆ. ಸಾವಿನಲ್ಲಿ ಸತ್ಯದ ಅನಾವರಣವಾಗುವುದನ್ನು ಗಮನಿಸಬಹುದು. ಬಹು ಆಯ್ಕೆ ಪ್ರಶ್ನೆಗಳು. ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಉತ್ತರ, ಭಾರೀ ಹೆಣಗಳನ್ನು. ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು? ಉತ್ತರ ಇತ್ತು ಸಂಜಯ. ಇದರ ಪಿನಾಕಪಾಣಿ ಎಂದರೆ ಯಾರು ಅಂತ ಕೇಳಿದ್ದಾರೆ. ಪಿನಾಕಪಾಣಿ ಎಂದರೆ ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ದ್ರೋಣಾಚಾರ್ಯ ಇಸ್ ದ ರೈಟ್ ಆನ್ಸರ್. ಇನ್ನು ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಅಂತ ಕೇಳಿದ್ದಾರೆ. ಉತ್ತರ ಮಗ. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಸಹದೇವ. ಅಂಗಾಧಿಪತಿ ಯಾರು? ಕರ್ಣ. ಹರಿಯು ಕರ್ಣನಿಂದ ಬೇಡಿದ್ದೇನು ಅಂತ ಕೇಳಿದ್ದಾರೆ. ರಕ್ಷಾ ಕವಚ ಇಸ್ ದ ರೈಟ್ ಆನ್ಸರ್. ಇನ್ನು 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು. ಮೊದಲ ಪ್ರಶ್ನೆ ಎಸ್. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ಉತ್ತರ, ದುರ್ಯೋಧನನು ಕಂಡಾಗ ಅಭಿಮನ್ಯುವಿನ ಶವ ರಣರಂಗದಲ್ಲಿ ಅರೆತೆರೆದು ಅರೆಮುಚ್ಚಿದ ಕಣ್ಣ ರೆಪ್ಪೆಗಳು, ತುಂಡರಿಸಿ ಬಿದ್ದಿದ್ದ ಕೈಗಳು, ಕಚ್ಚಿದ ದವಡೆ, ಶತ್ರುಗಳ ಬಾಣ, ಪ್ರಹಾರಕ್ಕೆ ಸಿಕ್ಕಿ ಜರ್ಜರಿತವಾಗಿದ್ದ ದೇಹವು ರಕ್ತದ ಸಮಯದಲ್ಲಿ ಅದ್ದಿದ್ದಂತೆ ಬಿದ್ದಿತು. ಸೆಕೆಂಡ್ ಒನ್, ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ? ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು, ಮಗನು ತಂದೆಗೆ ಎಳ್ಳು ನೀರಿನ ತರ್ಪಣ ಬಿಡುವುದು ಲೋಕರೂಢಿ, ಆದರೆ ಈಗ ನಾನು ನಿನಗೆ ತರ್ಪಣ ಬಿಡುವಂತಾಯಿತೇ ಮಗನೇ, ಹೀಗೆ ಕ್ರಮ ವ್ಯತ್ಯಾಸವನ್ನು ಮಾಡಿದ್ದು ಸರಿಯೇ ಎಂದು ವ್ಯಥೆಪಡುತ್ತಾನೆ. ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು? ದುಶ್ಯಾಸನನು ತಾಯಿಯ ಎದೆ ಹಾಲನ್ನು ಮೊದಲು ಅಣ್ಣನಾದ ದುರ್ಯೋಧನನಿಗೆ ಕುಡಿಯಲು ಬಿಟ್ಟಿರುತ್ತಾನೆ. ಸೋಮರಸ, ದಿವ್ಯ ಭೋಜನಗಳನ್ನು ಸವಿಯುವಾಗ ಅಣ್ಣನ ನಂತರವೇ ಸೇವಿಸಿರುವ ಮೂಲಕ ವಿನಯಶೀಲತೆಯಿಂದ ವರ್ತಿಸಿರುತ್ತಾನೆ. ಪ್ರಶ್ನೆ 4, ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರಿಗೆ ಅರಿತಿದ್ದರು? ಕರ್ಣನ ಜನ್ಮರಹಸ್ಯ ದುರ್ಯೋಧನ, ಕುಂತಿ, ಕೃಷ್ಣ, ಸೂರ್ಯ ಮತ್ತು ಸಹದೇವರು ಅರಿತಿದ್ದರು. ಇನ್ನು ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಉತ್ತರ, ಅಂಗರಾಜನಾದ ಕರ್ಣನೇ, ಚಂದ್ರನು ಕವಚ ಬೇಡಿದಾಗ ಕತ್ತರಿಸಿಕೊಟ್ಟೆ, ತಾಯಿ ಕುಂತಿ ಪರಿಗಣೆಯನ್ನು ಬೇಡಿದಾಗ ಹೆದರದೇ ನೀಡಿದೆ, ದಾನಶೂರನು ಯುದ್ಧವೀರನು ಆದ ನಿನಗೆ ಸರಿಸಮಾನರು ಯಾರಿದ್ದಾರೆ ಎಂದು ದುರ್ಯೋಧನನು ಪ್ರಶಂಸಿಸುತ್ತಾನೆ. ಪ್ರಶ್ನೆ ಭಾಗ ಈ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಮೊದಲ ಪ್ರಶ್ನೆ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಉತ್ತರ, ಭೀಷ್ಮರನ್ನು ಕಾಣಲು ರಣರಂಗದಲ್ಲಿ ನಡೆದು ಬರುತ್ತಿದ್ದ ದುರ್ಯೋಧನನಿಗೆ ಹೆಜ್ಜೆ ಹೆಜ್ಜೆಗೂ ಮುರಿದ ಆಯುಧಗಳ ಚೂರು ಚುಚ್ಚುತ್ತಿದ್ದವು. ರಕ್ತದ ಕಡಲಿನಲ್ಲಿ ಕಾಲಿಡಲು ಜಾಗವಿಲ್ಲದೆ ದಡಿಗ ಹೆಣಗಳನ್ನು ತುಳಿಯುತ್ತಾ ನಡೆದನು. ಆನೆಗಳ ಹೆಣಗಳನ್ನು, ಬೆಟ್ಟಗಳನ್ನು ಏರುತ್ತಾ, ರಕ್ತದ ನದಿಗಳನ್ನು ದಾಟುತ್ತಾ, ಆನೆಗಳ ಸೊಂಡಿಲುಗಳಲ್ಲಿ ಸಿಲುಕಿದರೂ ಲೆಕ್ಕಿಸದೆ ರಭಸವಾಗಿ ನಡೆದನು. ಕಷ್ಟದ ನಡಿಗೆಯಲ್ಲಿ ಸಂಜಯನ ಹೆಗಲನ್ನು ಆಶ್ರಯಿಸಿ ರಣರಂಗದಲ್ಲಿ ಕುರುಪತಿ ನಡೆದು ಬಂದನು. ಹಾಗೆ ನಡೆದು ಬರುತ್ತಾ ಬಂಧು ಬಾಂಧವರ ಶವಗಳನ್ನು ಕಂಡು ಕಣ್ಣೀರು ಮಿಡಿದನು. ಮುಂದಿನ ಪ್ರಶ್ನೆ, ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸ್ತಾನೆ? ಉತ್ತರ, ಬಾಣಗಳಿಂದ ಜರ್ಜರಿತನದ ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ದುಃಖಿತನಾಗ್ತಾನೆ. ದುಷ್ಟ ದುಮ್ಯನಿಂದ ವಿಚಿತ್ರವಾಗಿ ಶಿರಚ್ಛೇದನಗೊಂಡ ದ್ರೋಣರು ತಮ್ಮ ಕೈಯಲ್ಲಿಯೇ ತಲೆಯನ್ನು ಹಿಡಿದು ಮಡಿದಿದ್ದಾರೆ. ದ್ರೋಣರ ಈ ಸ್ಥಿತಿಯನ್ನು ನೋಡಿದ ದುರ್ಯೋಧನ, ನಿಮ್ಮ ಬಿಲ್ವಿದ್ಯಾ ಚಾತುರ್ಯಕ್ಕೆ ಅರ್ಜುನನು ಸಮಾನನೇ, ಶಿವನು ನಿಮ್ಮನ್ನು ಗೆಲ್ಲಲು ಅಸಾಧ್ಯವೆಂಬುದು ನಮಗೆ ಗೊತ್ತು, ಆದರೆ ನಿಮ್ಮ ಉಪೇಕ್ಷೆಯಿಂದ ಈ ಸಾವು ಸಂಭವಿಸಿತು, ಗೊತ್ತಿಲ್ಲ, ಬಹುಶಃ ನನ್ನ ಕರ್ಮಫಲದಿಂದ ನಿಮಗಿಂತ ಸಾವು ಸಂಭವಿಸಿರಬಹುದು ಎಂದು ದುಃಖಿಸುತ್ತಾ ದ್ರೋಣರ ಕಳೇಬರದ ಸುತ್ತ 3 ಸಲ ಪ್ರದಕ್ಷಿಣೆಯನ್ನು ಹಾಕುತ್ತಾನೆ. ನೆಕ್ಸ್ಟ್ ಒನ್, ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಉತ್ತರ, ರಕ್ತದ ಮಡುವಿನಲ್ಲಿ ಅದ್ದಿ ಬಿದ್ದವನಂತಿದ್ದ ಅಭಿಮನ್ಯುವನ್ನು ಕಂಡ ದುರ್ಯೋಧನನು ಮರಗುತ್ತಾನೆ. ಗುರುದ್ರೋಣರು ರಚಿಸಿದ ಯಾರಿಂದಲೂ ಭೇದಿಸಲು ಸಾಧ್ಯವಾದ ಚಕ್ರವ್ಯೂಹವನ್ನು ಭೇದಿಸಿ ರಣರಂಗದಲ್ಲಿ ಶತ್ರುಗಳನ್ನು ಹೊಡೆದು ಉರುಳಿಸಿದ ನರಸುತ ನಿನಗೆ ಸರಿಸಾಟಿ ಯಾರೆಂದು ಪ್ರಶಂಸಿಸುತ್ತಾನೆ. ಅಭಿಮನ್ಯು, ಅಸದೃಶವಾದ ಶಕ್ತಿಯುಳ್ಳ ನಿನ್ನ ಪರಾಕ್ರಮ ಬೇರೆಯವರಿಗೆ ಅಸಾಧ್ಯ. ನಾನು ನಿನ್ನಲ್ಲಿ ಪ್ರಾರ್ಥಿಸುವುದೇನೆಂದರೆ ನಿನ್ನ ಸಾಹಸದ ಒಂದಂಶ ನನಗೆ ದೊರೆತು ವೀರಮರಣ ಸಿಗಲಿ ಅಭಿಮನ್ಯು ಎಂದು ಹೇಳುತ್ತಾನೆ. ನೆಕ್ಸ್ಟ್ ಒನ್, ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವವು? ಉತ್ತರ, ಭೀಮನ ಗದಾಪ್ರಹಾರದಿಂದ ಸತ್ತು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದುಶ್ಯಾಸನನನ್ನು ಕಂಡ ದುರ್ಯೋಧನ ಕುದಿಯುತ್ತಾನೆ. ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ. ನಿನ್ನನ್ನು ಕೊಂದವನನ್ನು ಹೊಡೆದು ಕೊಲ್ಲದೆ ನಾನು ಇನ್ನೂ ಜೀವಂತವಾಗಿದ್ದೇನೆ. ನಿನ್ನೆಯ ಪ್ರೀತಿಗೆ ನನ್ನ ಸಜ್ಜನಿಕೆ ಇದೆಂದು ಆತ್ಮನಿಂದೆ ಮಾಡಿಕೊಳ್ಳುತ್ತಾನೆ. ತಾಯಿಯ ಎದೆ ಹಾಲನ್ನು ಕುಡಿಯುವಾಗ ನಾನು ಮೊದಲು ಕುಡಿದ ನಂತರ ನೀನು ಕುಡಿಯುತ್ತಿದ್ದೆ. ಸೋಮರಸ ದಿವ್ಯ ಭೋಜನಗಳನ್ನು ಸವಿಯುವಾಗ ನನ್ನ ನಂತರ ನೀನು ಸೇವಿಸುತ್ತಿದ್ದೆ.
ಚಿಕ್ಕಂದಿನಿಂದ ಇಲ್ಲಿಯವರೆಗೆ ತೋರಿಸಿದ ವಿನಯ ಸಾವಿನಲ್ಲಿ ಮೀರಿತೆ ಹಾ ವತ್ಸ ದುಶ್ಯಾಸನ ಎಂದು ತನಗಿಂತ ಮೊದಲು ಅಸುನೀಗಿದ ತಮ್ಮನ ಬಗ್ಗೆ ನೆನೆದು ಪ್ರಲಾಪಿಸ್ತಾನೆ. ಇನ್ನು ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಉತ್ತರ: ಕರ್ಣನ ಕಳೆಬರವನ್ನು ಕಂಡ ದುರ್ಯೋಧನನು, ನಾನು ದುಶ್ಯಾಸನ ಹಾಗೂ ನೀನು ಒಂದೇ ಜೀವದಂತೆ ಇದ್ದವರು. ದುಶ್ಯಾಸನನು ತೀರಿದ ಬಳಿಕ ನೀನು ನಾನು ಉಳಿದೆವು. ಈಗ ನೀನು ನನ್ನ ನಗಲಿ ಎಲ್ಲಿಗೆ ಹೋದೆ ಅಂಗಾಧಿಪತಿ ಎಂದು ಮರಗುತ್ತಾನೆ. ನಿನ್ನ ಗೆಳೆಯ ದುರ್ಯೋಧನನನ್ನು ನೋಡದೆ ಅಪ್ಪಿಕೊಳ್ಳದೆ ಅಪ್ಪನೇ ಏನೆಂದು ಕೇಳದೆ ದೇವ ಎನ್ನದೆ ಮೌನವಾಗಿರುವೆ ಏಕೆ ಎನ್ನುತ್ತಾನೆ. ಸುಳ್ಳು, ದುರಾಸೆ, ಭಯಗಳಿಲ್ಲದ ನಾಡಿನೊಡೆಯೊಡನೆ ನಿನ್ನ ತ್ಯಾಗ, ಸತ್ಯ, ಪರಾಕ್ರಮಗಳಿಗೆ ನೀನೇ ಮೊಟ್ಟ ಮೊದಲಾಗಿದ್ದೆ. ಇಂದ್ರ ಬೇಡಿದಾಗ ಕವಚವನ್ನು ಹರಿದುಕೊಟ್ಟೆ, ಕುಂತಿ ಬೇಡಿದಾಗ ದಿವ್ಯಾಸ್ತ್ರಗಳನ್ನು ಮರುಪ್ರಯೋಗಿಸುವುದಿಲ್ಲವೆಂದು ಮಾತು ಕೊಟ್ಟೆ. ನಿನ್ನಂಥ ದಾನಶೂರ, ಯುದ್ಧವೀರ ಯಾರಿದ್ದಾನೆಂದು ಕರ್ಣನ ಉದಾತ್ತ ಗುಣಗಳನ್ನು ಕೊಂಡಾಡಿದ್ದಾರೆ. ಇಷ್ಟಿತ್ತು ಈ ಪದ್ಯಪಾಠದ ಪ್ರಶ್ನೋತ್ತರಗಳಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.